ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ನಿಮಗೆ ಏನು ಹೇಳ್ಕೊಡೋಕೆ ಬಂದಿದ್ದೀನಿ ಅಂತಂದರೆ, ನಾರ್ಮಲಾಗಿ ನಾವು ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನು ಮಾಡ್ತೀವಿ ಅಲ್ವಾ. ಸೊ ಇದರಲ್ಲಿ ಒಬ್ಬೊಬ್ಬರಿಗೆ ಏನು ಡೌಟ್ಸ್ ಇದೆ ಅಂತಂದರೆ, ಚೆಸ್ಟ್ ಮಧ್ಯದಲ್ಲಿ ಅವ್ರಿಗೆ ಟೈಟ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅದು ಕಪ್ಸ್ ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಕೂತಿರೋದಿಲ್ಲ. ಅದೇನಾಗುತ್ತೆ, ನಿಮಗೆ ಚೆಸ್ಟ್ ಅನ್ನೋದು ಟೈಟ್ ಆಗುತ್ತೆ. ಸೊ ಆ ರೀತಿ ಟೈಟ್ ಆಗಬಾರ್ದು, ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ, ಹಾಗೆಯೇ ಚೆಸ್ಟ್ ಯಾರಿಗೆಲ್ಲ ಜಾಸ್ತಿ ಇದೆ, ಇವಾಗ ಇದು ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಇರುತ್ತೆ ಅಂದ್ಕೊಳ್ಳಿ. 36 ಎದೆ ಸುತ್ತಳತೆ ಬ್ಲೌಸ್ ಇದ್ದರೂ ಕೂಡ ಚೆಸ್ಟ್ ಅನ್ನೋದು ಟೈಟ್ ಆಗಿಬಿಡುತ್ತೆ. ಆ ರೀತಿ ಚೆಸ್ಟ್ ಜಾಸ್ತಿ 36 ಸೈಜ್ ಇದ್ದು ಕೂಡ ಚೆಸ್ಟ್ ಜಾಸ್ತಿ ಇರೋರಿಗೆ ಹೇಗೆ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನಾರ್ಮಲಾಗಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನಾವು ನಾರ್ಮಲಾಗಿ ಅಳತೆನ ತಗೋತೀವಿ ಅಲ್ವಾ. ನೋಡಿ, ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಒಂದು 11 ಇಂಚ್ಗೆ ತಗೊಂಡಿದ್ದೀವಿ. ನಾರ್ಮಲಾಗಿ ನಾನು ತೋರಿಸ್ತಾ ಇರೋದು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಂಡಿರ್ತೀವಿ. ಇಲ್ಲೂ ಕೂಡ ಉಕ್ಸ್ ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಒಂದು 4 ಇಂಚ್ಗೆ ತಗೊಂಡಿರ್ತೀವಿ. ಸೊ ಇಲ್ಲೇನಾಗುತ್ತೆ, ಇವಾಗ ನಾರ್ಮಲಾಗಿ ನಾವು ಈ ರೀತಿ ಅದನ್ನು ನಾರ್ಮಲಾಗಿ ಇವಾಗ ಇದನ್ನು ಅಟ್ಯಾಚ್ ಮಾಡ್ತೀವಿ ಅಲ್ವಾ. ಇಲ್ಲಿ ನಾವು ಏನು ಚೇಂಜಸ್ ಮಾಡಬೇಕು ಅಂತಂದರೆ, ಅವ್ರಿಗೇನಾದರೂ ಚೆಸ್ಟ್ ಹತ್ರ ಕಪ್ಸ್ ಜಾಸ್ತಿ ಇದೆ, ಚೆಸ್ಟ್ ಜಾಸ್ತಿ ಇದೆ ಅಂತಂದರೆ, ಇವಾಗ ಎದೆ ಸುತ್ತಳತೆ ಕಡಿಮೆ ಇರುತ್ತೆ, ಇಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಕಪ್ಸ್ ಅನ್ನೋದು. ಅವಾಗ ಏನು ಮಾಡಬೇಕು, ನಾರ್ಮಲಾಗಿ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಇಲ್ಲಿ ಬಂದು ಒಂದು 4 ಇಂಚಷ್ಟು ನಾವು ತಗೊಂಡಿದ್ದೀವಿ. ಇಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತಂದರೆ, 11 ಇಂಚು ತಗೊಂಡಿದ್ದೀವಿ ಅಲ್ವಾ, ಇದನ್ನು ನಾವು 1 ಇಂಚಷ್ಟು ಕೆಳಗಡೆ ಡೌನಿಂಗ್ ಮಾಡಬೇಕು. ಸೊ ಗೊತ್ತಾಯ್ತಲ್ವಾ, ಕಪ್ಸ್ ಏನಾಗುತ್ತೆ ಅಂತಂದರೆ, ಆವಾಗ ಇಲ್ಲಿ ಪರ್ಫೆಕ್ಟಾಗಿ ಈ ರೀತಿ ಕಪ್ಸ್ ಅನ್ನೋದು ನೀಟಾಗಿ ಮಧ್ಯಕ್ಕೆ ನಾವು ಕಪ್ಸ್ ಹಿಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಇವಾಗ ಇದು ಸೇಮ್ ಅಳತೆ ಇದೆ, ಇದು ಕೂಡ ಸೇಮ್ ಅಳತೆ ಇದೆ. ಬಟ್ ನಿಮಗೆ ಕಪ್ಸ್ ಏನಾದರೂ ಜಾಸ್ತಿ ಬೇಕು ಅಂತನ್ನೋರು, ಇವಾಗ ನಾರ್ಮಲಾಗಿ ನಾವು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ರು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಕಪ್ಸ್ ಹಾಕಿ ಹೇಗೆ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತೆಲ್ಲ. ನೋಡಿ, ಈ ರೀತಿ ತಗೊಂಡು ಹೀಗೆ ಅದನ್ನು ಶೇಪ್ ಕೊಡಬೇಕು. ಸೊ ಬೊಟಿಕ್ಗಳಲ್ಲೆಲ್ಲ ಸೇಮ್ ಇದೇ ಮೆಥಡ್ನ ಯೂಸ್ ಮಾಡಿ ನಿಮಗೆ ಕಟ್ ಮಾಡುವಂಥದ್ದು. ಅದಕ್ಕೋಸ್ಕರನೇ ಅದು ಕಪ್ ಅನ್ನೋದು ನಿಮಗೆ ನೀಟಾಗಿ ಕೂತಿರುತ್ತೆ. ಇವಾಗ ಏನಾಗುತ್ತೆ, ಈ ಕಡೆ ನಾವು ನಾರ್ಮಲಾಗಿ ಇಲ್ಲಿ ಅಂತಂದರೆ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಹಿಡಿತೀವಿ. ಇಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1.5 ಇಂಚು, ಇಲ್ಲೂ 1.5 ಇಂಚು ಹಿಡಿಬೋದು ಈ ರೀತಿ. ನೋಡಿ, ಹೀಗೆ ಹಿಡಿದಾಗ ಏನಾಗುತ್ತೆ ಅಂತಂದರೆ, ನಾವು ಜಾಸ್ತಿ ಈ ರೀತಿ ಕಪ್ಸ್ನ ಹಿಡಿದಾಗ ಇಲ್ಲಿ ಮೇಲ್ಗಡೆಗೆ ಕಪ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ನೋಡಿ, ಈ ರೀತಿ ಕಪ್ಸ್ ಅನ್ನೋದು ಜಾಸ್ತಿ ಬಂದಾಗ ಏನಾಗುತ್ತೆ ನೋಡಿ, ಈ ರೀತಿ ಟೈಟಾಗಿ ಇನ್ನೂ ಇವಾಗ ಇಲ್ಲಿವರೆಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿವರೆಗೂ ಹಿಡಿದಾಗ ಏನಾಗುತ್ತೆ, ಕಪ್ಸ್ ಅನ್ನೋದು ಇನ್ನೂ ಕೂಡ ಮುಂದೆ ಬರುತ್ತೆ. ಹೀಗೆ ಮುಂದೆ ಬಂದಾಗ ಏನಾಗುತ್ತೆ, ನಿಮಗೆ ಕಪ್ಸ್ ಹತ್ರ ಟೈಟ್ ಆಗೋದಿಲ್ಲ, ಆವಾಗ ಲೂಸ್ ಆಗುತ್ತೆ. ಯಾರಿಗೆಲ್ಲ ಚೆಸ್ಟ್ ಅನ್ನೋದು ಜಾಸ್ತಿ ಇದೆ, ಎದೆ ಹತ್ರ ನಿಮಗೆ ಟೈಟ್ ಆಗ್ತಾಯಿದೆ, ಚೆಸ್ಟ್ ಜಾಸ್ತಿ ಇದೆ ಅಂತ ಅನ್ನೋರು ಈ ಮೆಜರ್ಮೆಂಟ್ನ ಯೂಸ್ ಮಾಡ್ಕೊಬೋದು. ಈ ರೀತಿ ಫಾರ್ಮುಲಾನ ನೀವು ಕಟ್ಟಿಂಗ್ ಮಾಡ್ಕೊಬೋದು. ಆಲ್ಮೋಸ್ಟ್ ಆಲ್ ಬೊಟಿಕಲ್ಲಾಗಿರ್ಬೋದು, ಶಾಪ್ಗಳಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದೇ ರೀತಿ ಒಂದು ಫಾರ್ಮುಲಾನ ಯೂಸ್ ಮಾಡಿ ನಿಮಗೆ ಕಪ್ಪದು ಮೆಜರ್ಮೆಂಟು. ಸೊ ಇದು ಎಲ್ಲಿಗೆ ತಗೋಬೇಕು ಅಂತಂದರೆ, ನಾವು ಭುಜದ ಮಧ್ಯದಿಂದ ತಗೊಳ್ಳಿ. ಹೀಗೆ ಭುಜದ ಮಧ್ಯದಿಂದ ಇಲ್ಲಿ ನೀವು ತಗೋಬೇಕಾಗುತ್ತೆ. ಇಲ್ಲಿ ನೀವು ತಗೋಂತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು. ಸೊ ಇದರ ನೇರಕ್ಕೆ ತಗೊಳ್ಳಿ. ನೇರಕ್ಕೆ ತಗೊಂಡಾದಮೇಲೆ ಇವಾಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆ ಕಡೆ 1.5 ಇಂಚು, 1/4 ಇಂಚು ನಿಮಗೆ ನೋಡಿ ಕಪ್ಸು ಕೂರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಏನು ಮಾಡಿ ಅಂತಂದರೆ, ನಾರ್ಮಲಾಗಿ 1/4 ಇಂಚು, 1/4 ಇಂಚು ತಗೊಳ್ಳಿ. ಹಾಗೂ ನಿಮಗೆ ಟೈಟ್ ಆಯಿತು ಅಂತಂದರೆ ನೀವು 1.5 ಇಂಚು, 1.5 ಇಂಚನ್ನ ತಗೋಬೋದು. ಸೊ ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಹಾಗೆಯೇ ಗೊತ್ತಾಯಿತು ಅಂತ ಕೂಡ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸುಮಾರು ಜನಕ್ಕೆ ಇದು ಡೌಟ್ಸ್ ಇದ್ದೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕಂತಂದರೆ ಇನ್ನೊಂದು ವೀಡಿಯೋನಾದರೂ ಮಾಡ್ತೀನಿ. ಹಾಗೆಯೇ ಇಲ್ಲ ಅಂತಂದರೆ ನಿಮಗೆ ಅದನ್ನು ಹೇಳ್ಬೋದು ಅಂತಂದರೆ ನಾನು ಕಮೆಂಟಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.